ಅಮಂಗಳವನ್ನೂ ನಾಶ ಮಾಡುವಂತಹ ಶಿವ ಪವಿತ್ರಾರೋಪಣ ವಿಧಿವಿಧಾನವನ್ನು ಹೇಗೆ ಮಾಡುವುದೆಂದರೆ, ಜಂಧ್ಯಾಧಾರಗಳನ್ನು ವಿಗ್ರಹಕ್ಕೆ ಸುತ್ತುವುದನ್ನೇ ಪವಿತ್ರಾರೋಪಣವೆಂದು ಕರೆಯುತ್ತಾರೆ. ಈ ಪೂಜೆಯನ್ನು ಆಷಾಢ, ಶ್ರಾವಣ, ಮಾಘ ಅಥವಾ ಭಾದ್ರಪದ ಮಾಸದಲ್ಲಿ ಮಾಡುವರು. ಸತ್ಯಯುಗದಲ್ಲಿ ಸ್ವರ್ಣದಿಂದ, ತ್ರೇತಾಯುಗದಲ್ಲಿ ಬೆಳ್ಳಿಯಿಂದ, ದ್ವಾಪರ ಯುಗದಲ್ಲಿ ತಾಮ್ರದಿಂದ ಈ ದಾರಗಳನ್ನು ತಯಾರಿಸುತ್ತಿದ್ದರು. ಕಲಿಯುಗದಲ್ಲಿ ಹತ್ತಿಯನ್ನು ಕನ್ಯೆಯಿಂದ ದಾರವನ್ನಾಗಿ ಮಾಡಿಸಿ ಈ ಪೂಜೆಗೆ ಉಪಯೋಗಿಸಬೇಕು. 3 ಎಳೆಗಳನ್ನಾಗಿ ತಯಾರಿಸಿ ಮತ್ತೆ ಅವುಗಳನ್ನು ಬಲವಾಗಿ ಸುತ್ತಿ 3 ಎಳೆಗಳನ್ನಾಗಿ ದಳವನ್ನಾಗಿ ಮಾಡಬೇಕು. ಈ ರೀತಿಯಾದ ನವ ಗುಣಿತ ಸೂತ್ರವನ್ನು ವಾಮದೇವ ಮಂತ್ರವನ್ನು ಪಠಿಸುತ್ತಾ ಗಂಟುಗಳನ್ನು ಹಾಕಬೇಕು. ಅದನ್ನೇ ಪವಿತ್ರಕವೆನ್ನುವರು. ನಂತರ ಸದ್ಯೋಜಾತ ಮಂತ್ರದ ಮೂಲಕ ಅವುಗಳನ್ನು ತೊಳೆದು ಅಘೋರ ಮಂತ್ರದಿಂದ ಒರೆಸಿ, ತತ್ಪುರುಷ ಮಂತ್ರದಿಂದ ಗಂಟುಗಳನ್ನು ಬಿಚ್ಚಿ, ಈಶಾನ ಮಂತ್ರದಿಂದ ಅದಕ್ಕೆ ಸುಗಂಧಿತ ಧೂಪವನ್ನು ಹಾಕಬೇಕು. ಈಗ ಇವು 9 ದಾರದ ಎಳೆಗಳಲ್ಲವೇ? ಈ ನವತಂತುಗಳಲ್ಲಿ ಕ್ರಮವಾಗಿ ಓಂಕಾರ, ಚಂದ್ರ, ಅಗ್ನಿ, ಬ್ರಹ್ಮ, ನಾಗ, ಶಿಖಿ, ಧ್ವಜ, ಸೂರ್ಯ, ವಿಷ್ಣು, ಶಿವ ಈ ದೇವತೆಗಳು ನಿವಾಸವಿರುತ್ತಾರೆ. ಇಂಥ ಪವಿತ್ರಕಗಳನ್ನು 108 ಅಥವಾ 50 ಅಥವಾ 25ರ ಸಂಖ್ಯೆಯಲ್ಲಿ ಪೂಜೆಗೆ ಉಪಯೋಗಿಸಬೇಕು. ಪವಿತ್ರಕದಲ್ಲಿ 10ರ ಸಂಖ್ಯೆಯಲ್ಲಿ ಗಂಟುಗಳಿರಬೇಕು. 4, 2 ಅಥವಾ 1 ಅಂಗುಳ ದೂರದಲ್ಲಿ ಗಂಟನ್ನು ಹಾಕುತ್ತಾ ಹೋಗಬೇಕು. ಈ ಗ್ರಂಥಿಗಳಲ್ಲಿ ವಾಸಿಸಿ ತಮ್ಮ ಹೆಸರುಗಳನ್ನು ಪ್ರಪಾದಿಸಿ ಅವುಗಳನ್ನು ಪವಿತ್ರಗೊಳಿಸುವ ದೇವತೆಗಳು ಪ್ರಕೃತಿ, ಪೌರುಷಿ, ವೀರ, ಅಪರಾಜಿತ, ಜಹ್ಯೇಯ, ವಿಜಯ, ರುದ್ರ, ಅಜಿತ, ಮನೋನ್ಮನಿ, ಸರ್ವಮುಖಿ. ದೇವತೆಗಳೇ, ಗ್ರಂಥಿ ಬಂಧನಾನಂತರ ಆ ಪವಿತ್ರಕಗಳನ್ನು ಕುಂಕುಮದಿಂದ, ಚಂದನಾದಿ ಸುಗಂಧಾದಿ ಪದಾರ್ಥಗಳಿಂದ ರಂಜಿತ ಮಾಡಬೇಕು. ಅದನ್ನು ಮಹಾದೇವನಿಗೆ ಅರ್ಪಿಸಿ ಸರ್ವೋಪಚಾರಗಳಿಂದ ಪೂಜಿಸಿ, ಹೇ ದೇವ, ಹೇ ಮಹೇಶ್ವರ, ತಾವು ತಮ್ಮ ಗಣಗಳೊಂದಿಗೆ ಇಲ್ಲಿಯೇ ಕಾದು ಕುಳಿತಿರಿ. ಪ್ರಾತಃ ಸಮಯದಲ್ಲಿ ನಿಮಗೆ ಮತ್ತೊಂದು ಪೂಜೆಯನ್ನು ಅರ್ಪಿಸಿಕೊಳ್ಳುವೆನು ಎಂದು ಆಹ್ವಾನಿಸಬೇಕು. ಆ ರಾತ್ರಿಯೆಲ್ಲ ನೃತ್ಯ, ಗೀತೆ, ವಾದ್ಯಗಳೊಂದಿಗೆ ಉತ್ಸವವನ್ನು ನಡೆಸಿ ಜಾಗರಣೆಯನ್ನು ಮಾಡಬೇಕು. ಬೆಳಕು ಹರಿಯುತ್ತಲೇ ಆ ಪವಿತ್ರಕಗಳನ್ನು ಮಹೇಶ್ವರ ಸನ್ನಿಧಿಯನ್ನು ಸ್ಥಾಪಿಸಿ ಚತುರ್ದಶಿಯೆಂದು ಸ್ನಾನವನ್ನಾಚರಿಸಿ ಮೊದಲಿಗೆ ಸೂರ್ಯನನ್ನು, ನಂತರ ಶಿವನನ್ನು ಪೂಜಿಸಬೇಕು. ನಂತರ ಸಾಧಕನು ಧ್ಯಾನದೊಳಕ್ಕೆ ಹೋಗಿ ಲಲಾಟದಲ್ಲಿ ವಿಶ್ವರೂಪವನ್ನು ನೋಡಿಕೊಂಡು ತನ್ನ ಆತ್ಮಸ್ವರೂಪವನ್ನು ಪೂಜಿಸಿಕೊಳ್ಳಬೇಕು. ಆಗ ಪವಿತ್ರಕಗಳನ್ನು ಅಸ್ತ್ರ ಮಂತ್ರಗಳಿಂದ ತೊಳೆದು ಹೃದಯ ಮಂತ್ರದಿಂದ ಅರ್ಚಿಸಿ ಸಂಹಿತ ಮಂತ್ರಗಳಿಂದ ಧೂಪವನ್ನು ಹಾಕಿ ಭಗವಂತನಿಗೆ ಅರ್ಪಿಸಬೇಕು. ಈ ಕೆಳಗಿನ ಮಂತ್ರಗಳ ಮೂಲಕ ಈ ತತ್ವಗಳನ್ನು ಪ್ರಾರ್ಥಿಸಬೇಕು. ಓಂ ಹೌಂ ಹೌಂ ಶಿವತತ್ವಾಯ ನಮಃ. ಓಂ ಹೀಂ ಇಹಿ ವಿದ್ಯಾತತ್ವಾಯ ನಮಃ. ಓಂ ಹಾಂ ಆಹಾ ಆತ್ಮತತ್ವಾಯ ನಮಃ. ಓಂ ಹಾಂ ಹೀಂ ಹೂಂ ಕ್ಷೌಂ ಸರ್ವತತ್ವಾಯ ನಮಃ. ನಂತರ ಮಹೇಶ್ವರನಿಗೆ ವಿಧಿಪೂರ್ವಕವಾಗಿ ಪವಿತ್ರಕವನ್ನು ಅರ್ಪಿಸಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟು ಮತ್ತೆ ಅದನ್ನು ತೆಗೆದು ಕಣ್ಣುಗಳಿಗೆ ಒತ್ತಿಕೊಂಡು ಧರಿಸಬೇಕು.